ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆಪ್ತ ಬಣದಿಂದಾನೇ ಮೊಟ್ಟ ಮೊದಲ ಬಾರಿಗೆ ಸಿಡಿದಿರುವಂತಹ ಹೈಕಮಾಂಡ್ ಮಟ್ಟದ ಬಹುದೊಡ್ಡ ರಹಸ್ಯ. ಸಿಎಂ ಕುರ್ಚಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅಂತಿಮ ತೀರ್ಮಾನವನ್ನ ಮಾಡೇ ಬಿಟ್ರ? ಹಾಗಾದ್ರೆ ಇದು ಸಿದ್ದರಾಮಯ್ಯ ಅತ್ಯಾಪ್ತನೇ ಬಿಚ್ಚಿಟ್ಟಿರುವ ವಿಷಯ ಆಗಿರೋದ್ರಿಂದ ಇಷ್ಟು ಕುತೂಹಲಕಾರಿಯಾಗಿದೆ. ಒಂದ್ ಕಡೆ ಭರ್ಜರಿ ಸಮಾವೇಶ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಂಘಟಿಸಿದೆ. ಈ ಹೊತ್ತಲ್ಲಿಯೇ ಹಲವು ಸಂದೇಶಗಳು ರವಾನೆಯಾಗಿರೋದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ, ಬಿಜೆಪಿಯಲ್ಲಿ ಏನು ನಡೀತಿದೆ ಅನ್ನೋದೆಲ್ಲ ಕೆಲವು ದಿನಗಳಿಂದ ಗಮನಿಸ್ತಾ ಇದ್ದೀವಿ. ಬಿಜೆಪಿಯಲ್ಲೂ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿರೋದು. ಯಾಕಂದ್ರೆ ಇವತ್ತಿಂದ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಶುರುವಾಗಿದೆ. ವಿಜಯೇಂದ್ರ ಮುಂದುವರಿತಾರಾ, ಬದಲಾಗ್ತಾರಾ ಅನ್ನೋದಕ್ಕೆ ಕೆಲವು ದಿನಗಳಲ್ಲಿ ಉತ್ತರ ಸಿಗುತ್ತೆ. ಫೈನಲ್ ರಿಪೋರ್ಟ್ ಇವತ್ತು ನಡೆಯೋ ಮೀಟಿಂಗ್ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ಹೋಗ್ತಾ ಇದೆ. ಈ ಕಡೆ ಕಾಂಗ್ರೆಸ್ನಲ್ಲೂ ಸಿಎಂ ಕುರ್ಚಿ ಅಧ್ಯಕ್ಷ ಸ್ಥಾನದ ಜಟಾಪಟಿ ಎಲ್ಲ ಜೋರಾಗಿ ಖರ್ಗೆ ಅವರು ಸಿಡಿದು ಆಮೇಲೆ ಸ್ವಲ್ಪ ತಣ್ಣಗಾಗಿದ್ದಾರಲ್ಲ, ಈ ಹೊತ್ತಲ್ಲಿ ನೋಡಿ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಬಿಡುವ ಬಗ್ಗೆ ತೀರ್ಮಾನ ಮಾಡಿಯೇ ಬಿಟ್ರ ಅನ್ನುವ ಬಿಗ್ ಹಿಂಟ್ ಒಂದು ಸಿಕ್ತಿರೋದು. ಸಿದ್ದರಾಮಯ್ಯನವರು ಮಾತು ತಪ್ಪಿದ್ರು ಅನ್ನೋದು ಇತಿಹಾಸದಲ್ಲಿ ಉಳ್ಕೊಳ್ಬಾರ್ದು. ಅಂತಹ ತೀರ್ಮಾನವೊಂದನ್ನು ತಗೊಂಡಿದ್ದಾರ? ಹಾಗಾದ್ರೆ ಅನಿವಾರ್ಯವೂ ಆಗಿದೆಯಾ ಈಗ ಪರಿಸ್ಥಿತಿಯಲ್ಲಿ? ಈಗ ಏನಿದ್ರು ಸಿದ್ದರಾಮಯ್ಯನವರು ತಾನು ಅಂದುಕೊಂಡಿದ್ದನ್ನ ಮಾಡಿ ಗೌರವಯುತವಾಗಿ ಕೆಳಗಿಳಿಯೋದಷ್ಟೇ ಇರೋ ಆಪ್ಷನ್ನ. ಅದ್ರ ಬಗ್ಗೆ ಈಗ ಸ್ಫೋಟಕ ವಿಚಾರ ಒಂದು ಬಹಿರಂಗಗೊಂಡಿದೆ. ನೋಡ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರು ಕೆಲವು ದಿನಗಳಿಂದ ಬೈ ಎಲೆಕ್ಷನ್ ಬಳಿಕ ಸಿಎಂ ಕುರ್ಚಿ ಮಾತನ್ನ ನೇರವಾಗಿ ಪರೋಕ್ಷವಾಗಿ ಎಲ್ಲಾ ತರ ಆಡ್ತಿದ್ದಾರೆ. ಹೈಕಮಾಂಡ್ಗೆಲ್ಲ ಗೊತ್ತು ಮತ್ತು ಹೈಕಮಾಂಡ್ ಆಶೀರ್ವಾದ ಮಾಡೇ ಮಾಡುತ್ತೆ ಅನ್ನೋ ಅತ್ಯಂತ ಆತ್ಮವಿಶ್ವಾಸದ ಮಾತುಗಳು ಅವರು ಬಾಯಲ್ಲಿ ಬರ್ತಿದೆ. ನ್ಯಾಷನಲ್ ಸುದ್ದಿವಾಹಿನಿ ಸಂದರ್ಶನದಲ್ಲಿ ಅವರು ಕೊಟ್ಟ ಹೇಳಿಕೆ, ನನ್ನ ಸರದಿ ಬರ್ತಿದೆ, ಈಗ ವೇಟಿಂಗ್ ಲಿಸ್ಟಲ್ಲಿ ಇಲ್ಲ, ಒಪ್ಪಂದ ಆಗಿದೆ ಅನ್ನೋ ಮಾತಾಡ್ದಾಗ್ಲೇ ಅಲ್ವಾ ಇಲ್ಲಿ ಕಿಡಿ ಹೊತ್ತುಕೊಂಡು ಸಿದ್ದು ಆಪ್ತ ಬಣದ ನಾಯಕರು ಸಿಡಿದೆದ್ದು ಮೀಟಿಂಗು ಚಾಟಿಂಗು ಅಂತ ಶುರು ಮಾಡಿದ್ದು. ಸೊ ಅವರು ಓಪನ್ ಆಗಿ ಹೇಳೇ ಬಿಟ್ಟಿದ್ದಾರೆ. ಈಗ ಮೊನ್ನೆನೂ ಹೇಳಿದ್ರಲ್ಲ, ಬಾಲಕೃಷ್ಣ ಅವ್ರು ಹೇಳಿದ್ರು ಸಿಎಂ ಕುರ್ಚಿ ಏರಿದ್ಮೇಲೆ ಅಧ್ಯಕ್ಷ ಸ್ಥಾನ ಬಿಡ್ತಾರೆ ಅಂತ. ಖರ್ಗೆ ಅವ್ರಿಗೆಲ್ಲ ಗೊತ್ತು, ಅವ್ರು ನೋಡ್ಕೊಳ್ತಾರೆ ಅಂತ ಡಿ ಕೆ ಹೇಳಿದ್ರು. ಸೊ ಡಿಸೈಡ್ ಆಗೇ ಬಿಟ್ಟಿದೆ ಅನ್ನೋ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಈ ಹೊತ್ತಲ್ಲಿ ನೋಡಿ ಸಿದ್ದರಾಮಯ್ಯ ಪರಮಾಪ್ತ ನಾಯಕ ಶಿವಲಿಂಗೇಗೌಡರು ಹೇಳಿರುವಂತಹ ಮಾತು ಭರ್ಜರಿ ಚರ್ಚೆಗೆ ಕಾರಣ ಆಗಿದೆ. ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಇಳಿತಾರೆ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧರಾಗಿರುವ ತೀರ್ಮಾನವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾಗಿದೆ. ಈಗ ಮೊನ್ನೆ ಡಿನ್ನರ್ ಪಾಲಿಟಿಕ್ಸ್ ನಡೀತಲ್ವಾ, ಆ ಹೊತ್ತಲ್ಲೂ ಒಂದು ಸುದ್ದಿ ಬಂದಿತ್ತು. ಏನಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ತನ್ನ ಆಪ್ತರಿಗೆ ಮಂತ್ರಿಗಳಿಗೆ ಎಲ್ಲ? ನೋಡ್ರಪ್ಪ, ನನ್ನ ಎದುರು ಇಷ್ಟು ವರ್ಷ ಅಧಿಕಾರ ಹಂಚಿಕೆ ಮಾತೆಲ್ಲ ಆಡಿಲ್ಲ ಹೈಕಮಾಂಡ್ ನಾಯಕರು. ರಾಹುಲ್ ಗಾಂಧಿಯವರು ಇಷ್ಟು ವರ್ಷಕ್ಕೆ ನೀನು ಇಳಿಬೇಕಪ್ಪ ಅಂತ ಹೇಳಿಲ್ಲ. ಆದರೆ ನಾವೇನಾದರೂ ತೀರ್ಮಾನ ತಗೊಂಡ್ರೆ ಬದ್ಧರಾಗಿರ್ಬೇಕು ಅನ್ನೋದನ್ನು ಮಾತ್ರ ಹೇಳಿದ್ದಾರೆ. ಸೊ ಇಷ್ಟು ವರ್ಷ ಮತ್ತೊಂದು ಅಧಿಕಾರ ಹಂಚಿಕೆ ಅನ್ನೋದನ್ನ ಅವ್ರ ಬಳಿ ಮಾತಾಡಿರಬಹುದು, ಯಾರಿಗೂ ಗೊತ್ತು. ಡಿ ಕೆ ಶಿವಕುಮಾರ್ ಅವ್ರ ಬಳಿ ಮಾತಾಡಿದ್ರು ಗೊತ್ತಿಲ್ಲ ನನಗೆ. ನಾನು ಇಷ್ಟು ಮಾತ್ರ ಕೇಳಿಸ್ಕೊಂಡಿರೋದು ಹೈಕಮಾಂಡ್ ನಾಯಕರಿಂದ, ಹೇಳಿದ್ದಕ್ಕೆ ಬದ್ಧರಾಗಿರ್ಬೇಕು ಮುಂದಿನ ದಿನಗಳಲ್ಲಿ ಸಂದರ್ಭ ಬಂದ್ರೆ ಅಂತ ಮಾತ್ರ. ಸೊ ಯಾವುದಕ್ಕೂ ತಯಾರಾಗಿರಿ, ಏನ್ ಬೇಕಾದ್ರೂ ಆಗಬಹುದು, ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಲೇಬೇಕಾಗತ್ತೆ ಅನ್ನುವ ಮಾತನ್ನಾಡಿದ್ದಾರಂತೆ ಸಿದ್ದರಾಮಯ್ಯನವರು. ಏನು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಆ ಮಾತು ಒಪ್ಪಂದ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಡಿ ಕೆ ಮತ್ತು ಹೈಕಮಾಂಡ್ ನಡುವೆ ಆಗಿದೆಯಾ ಅನ್ನೋದು ಕುತೂಹಲ ಅಲ್ವಾ? ಈಗ ಇವರಾಗಿದೆ, ಎಲ್ಲರ ಮುಂದೆಲ್ಲ ಹೇಳಕ್ಕಾಗತ್ತೇನ್ರಿ ಅನ್ನೋ ಮಾತು ಹೇಳಿದ್ರು ಡಿ ಕೆ ಶಿವಕುಮಾರ್. ಪರಮೇಶ್ವರ್ ಅವ್ರು ಸಿಟ್ಟು ಮಾಡ್ಕೊಂಡಿದ್ರಲ್ಲ, ಇವರಿಬ್ಬರೇ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಹೋಗೋಣ ಅಂತ. ಆಗ್ಲೂ ರಿಪೀಟ್ ಮಾಡ್ತಾರೆ, ಹೌದ್ರಿ ಏನೋ ಒಂದು ಆಗಿದೆ, ಎಲ್ಲರ ಮುಂದೆ ಹೇಳಕ್ಕಾಗತ್ತ, ಅಲ್ಲೇನಾಗಿದೆ ಅನ್ನೋದನ್ನೆಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರೆ ಆನ್ಸರ್ ಮಾಡಿದ್ರೆ. ಸೊ ಆಗಿದೆ ಮಾತು ಅನ್ನೋದನ್ನ ಯಾವತ್ತೂ ಬಿಟ್ಕೊಡ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು. ಈಗ ಶಿವಲಿಂಗೇಗೌಡರು ಹೇಳ್ತಿರೋದು ಅದನ್ನೇ, ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯನವರು ಕೇಳ್ತಾರೆ. ಸಿಎಂ ಬದಲಾವಣೆ ಸಮಯ ಈಗಂತೂ ಬಂದಿಲ್ಲ, ಬಂದ್ರೆ ಶಾಸಕರನ್ನ ಕೇಳತ್ತೆ ಹೈಕಮಾಂಡ್. ಆಗ ನಮ್ಮ ತೀರ್ಮಾನವನ್ನ ಸೀಕ್ರೆಟ್ ಆಗಿ ನಾವು ಕೊಡ್ತೀವಿ ಅಂತ, ಅಂದ್ರೆ ಮುಚ್ಚಿದ ಲೋಕವೋಟೆಯಲ್ಲಿ ಅನ್ನೋ ಅರ್ಥದಲ್ಲಿ ನಾವೇನೇನು ಮಾಡಬೇಕೋ ಮಾಡ್ತೀವಿ. ಸೊ ಪ್ಲಾನ್ ಬಿ ಒಂದು ರೆಡಿ ಆದಂಗೆ ಕಾಣಿಸ್ತಾ ಇದೆ. ಜಸ್ಟ್ ಲೈಕ್ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಇಳಿಯುವ ಸಂದಿಗ್ಧತೆ ಬಂದಾಗ ಹಿಂದೆ ದೊಡ್ಡ ನಾಯಕರಿದ್ದಾಗಲೂ ಕೂಡ ಆಶ್ಚರ್ಯ ಅನ್ನುವಂತೆ ಬೇರೆ ಅವ್ರಿಗೆ ಅವಕಾಶ ಸಿಕ್ಕಿಬಿಡ್ತು. ಸೊ ಅದೇ ರೀತಿಯಲ್ಲಿ ಈಗೇನಾದರೂ ಸಿದ್ದರಾಮಯ್ಯನವರು ಇಳಿಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಸಿದ್ದು ಬಣ ಹೊಸ ದಾಳ ಉರುಳಿಸಲಿದೆಯಾ?
ಶಿವಲಿಂಗೇಗೌಡರ ಮಾತಿನ ಅರ್ಥ ಏನು? ಪ್ರತಿಷ್ಠಿತ ಸುದ್ದಿವಾಹಿನಿಗೆ ಅವರು ಸಂದರ್ಶನದಲ್ಲಿ ಹೇಳಿರೋದು, ಶಿವಲಿಂಗೇಗೌಡರು ಬೈಟಲ್ಲಿ ಹೇಳಿರೋದು, ಅವರು ಹೈಕಮಾಂಡ್ ಏನು ಹೇಳುತ್ತೋ ಕೇಳ್ತಾರೆ. ಮತ್ತು ಅಂತಹ ಸಮಯ ಬಂದರೆ, CM ಬದಲಾವಣೆ ಸಮಯ ಬಂದರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ತಗೊಳತ್ತಲ್ಲ, ಆಗ ನಮ್ಮ ಅಭಿಪ್ರಾಯವನ್ನು ನಾವು ಸೀಕ್ರೆಟಾಗಿ ಕೊಡ್ತೀವಿ. ಅದರ ಅರ್ಥ ಏನು? ಸಹಜವಾಗಿ DK ಶಿವಕುಮಾರ್ CM ಆಗದಂತೆ ನಾನು ಹೇಳಿತೀನಿ, ಬಟ್ ಬೇರೆಯವ್ರಿಗೆ ಪಟ್ಟ ಕಟ್ಟಿ ಅಂತ ಕೂತು ಬಿಟ್ರೆ, DK ಶಿವಕುಮಾರ್ ಅವ್ರಿಗೆ ಪೆಟ್ಟು ಕೊಟ್ರೆ ಹೈಕಮಾಂಡ್ ಆಗ ಏನು ಮಾಡುತ್ತೆ? ಸಿದ್ದರಾಮಯ್ಯನವ್ರು ಇಳಿಬೇಕಂದ್ರೆ ಸುಗಮವಾಗಿ ಇಳಿಬೇಕು. ತಂಟೆ ತಕರಾರು ಮಾಡ್ಕೊಂಡು ಹೇಳಿದ್ರೆ ಸರ್ಕಾರಕ್ಕೆ ಥ್ರೆಟ್. ಅವ್ರು ಅದನ್ನು ಮಾಡೋಕ್ಕೂ ಹೋಗಲ್ಲ. ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ತಪ್ಪಲಿಲ್ಲ ಅಂತ ಇತಿಹಾಸದಲ್ಲಿ ಉಳಿಯೋದಕ್ಕೆ ಇಷ್ಟಪಡ್ತಾರೆ. ಆದರೆ ಕಂಡೀಷನ್ ಹಾಕಬಹುದು. ಯಾಕೆ ಇವರೇ ಆಗಬೇಕು? ನನಗೆ ನೀವು ಇಂಥವ್ರನ್ನೇ CM ಮಾಡಿ ನೀವು ಇಳಿದು ಅಂತ ಹೇಳಿಲ್ಲ, ನೀವು ಇಳಿರಿ ಅಂತ ಹೇಳ್ತಿದ್ದೀರಿ, ನಾನು ಇಳಿತೀನಿ. ನೀವು ನನಗೆ ಆರಂಭದಲ್ಲಿ ಹೇಳಿದ್ದಿಷ್ಟೇ, ನಾವು ತಗೊಳ್ಳೋ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕು ಅಂತ. ಆಯ್ತು, ಇಳಿರಿ ಅಂದರೆ ಇಳಿತೀನಿ, ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಬಟ್ ಯಾರಿಗೆ ಶಾಸಕರ ಬಲ ಇದೆಯೋ ಅವರನ್ನು ಮಾಡಿ ಅಂತ ಕೂತು ಬಿಟ್ರೆ ನಾಳೆ ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಶಾಸಕರ ಬಲವಿಲ್ಲದೆ ಒಂದು ದಿನಕ್ಕೆ ನೇಮಕ ಮಾಡಬಹುದು, ಆಯ್ಕೆಯಾಗಿ ಬರಬಹುದು ಹೈಕಮಾಂಡಿಂದ, ಬಟ್ ನಾಳೆ ಸರ್ಕಾರದ ಭವಿಷ್ಯ ಏನು ಅನ್ನೋ ಆತಂಕ ಹೈಕಮಾಂಡ್ಗಿರುತ್ತೆ. ಸೊ ಅಂಥದ್ದೊಂದು ದಾಳ ಉರುಳಿಸುವ ಪ್ಲಾನ್ ಆಗಿದೆಯಾ? ಈಗ ಮೂಢ ಸಂಕಷ್ಟ ಬೇರೆ ಸುತ್ತಕೊಳ್ಳೋ ಪರಿಸ್ಥಿತಿ ಬಂದರೆ CBI ಕೇಸ್ ಹೋಗಿ ED ಬಿಗ್ ಸ್ಟೆಪ್ ತಗೊಂಡೇ ಬಿಟ್ಟಿದೆ ಈಗಾಗಲೇ. ಹಾಗಾಗಿ ಸಂಕಷ್ಟ ಎದುರಾದರೆ, ಈ ಅಧಿಕಾರ ಹಂಚಿಕೆ ಸೂತ್ರಕ್ಕೂ ಕಟ್ಟು ಬಿದ್ದರೆ ಸಿದ್ದರಾಮಯ್ಯನವರು ಕೆಳಗಿಳಿದು DKಗೂ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರಾ ಅನ್ನೋದು ಕುತೂಹಲ. ಅದೇ ಕಾರಣಕ್ಕೀಗ ಸತೀಶ್ ಜಾರಕಿಹೊಳಿ ಅವರು ಇಷ್ಟು ಆಕ್ಟಿವ್ ಆಗಿರೋದ? ಪ್ಲಾನ್ B ರೆಡಿ ಆಗಿದೆ ಸಿದ್ದು ಬಣದಿಂದ ಅನ್ನೋದು ಶಿವಲಿಂಗೇಗೌಡರ ಮಾತಲ್ಲಿ ಕ್ಲಿಯರ್ ಆಗಿ ಸಿಗ್ತಿದೆ. ಹಿಂಟ್ ಟ್ರೇಲರ್ ಬಿಟ್ಟಿದ್ದಾರೆ. ಆದರೆ DK ಪ್ಲಾನ್ ಏನಿದೆ ಅನ್ನೋದು ಕುತೂಹಲ. ಯಾಕಂದರೆ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಅತ್ಯಾಪ್ತರಾಗಿ DK ಶಿವಕುಮಾರ್ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಆಶೀರ್ವಾದವೂ ಸಿಕ್ಕಂತೆ ಕಾಣಿಸ್ತಿದೆ, ಬರೀ ಸೋನಿಯಾ ಗಾಂಧಿ ಅವರದಲ್ಲ. ಅದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರಿಗೆ ಸಿಗದ ಮಾನ್ಯತೆ ಡೆಲ್ಲಿಯಲ್ಲಿ DK ಶಿವಕುಮಾರ್ಗೆ ಸಿಕ್ಕಿದೆ. ಡೆಲ್ಲಿ ಎಲೆಕ್ಷನ್ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಾರೆ. ಬೇರೆ ಮುಖ್ಯಮಂತ್ರಿಗಳಿಗೆ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಜಾಗ ಕೊಟ್ಟು ಸಿದ್ದರಾಮಯ್ಯನವ್ರಿಗೆ ಕೊಡದೆ ಇಲ್ಲಿನ ಕರ್ನಾಟಕದ ಉಪಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಟ್ಟಿರೋದು. ಮತ್ತು ಸಿದ್ದು ಬಣಕ್ಕೆ ಇತ್ತೀಚೆಗೆ ಹೈಕಮಾಂಡ್ ಮೀಟಿಂಗ್ ಮಾಡಬೇಡಿ ಮತ್ತು ಸ್ವಾಭಿಮಾನಿ ಸಮಾವೇಶ, ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶದ ಹೆಸರು ಚೇಂಜ್ ಆಯಿತು. ಡಿನ್ನರ್ ಮೀಟಿಂಗ್ಗಳಿಗೆ ಬ್ರೇಕ್ ಬಿತ್ತು, ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಕಟ್ಟಾಜ್ಞೆ. ಎಲ್ಲ ವಿಚಾರಗಳಲ್ಲಿ DK ಕೈ ಮೇಲಾಗ್ತಿದೆಯಾ ಅನ್ನುವ ಕುತೂಹಲಕಾರಿ ಬೆಳವಣಿಗೆ. ಪಕ್ಷದ ಭವಿಷ್ಯದ ಲೆಕ್ಕಾಚಾರದಲ್ಲಿ DKಗೆ ಪಟ್ಟ ಕಟ್ಟುವ ಆಲೋಚನೆಯಲ್ಲಿದ್ದಾರ ರಾಹುಲ್ ಗಾಂಧಿ. ಸಿದ್ದರಾಮಯ್ಯನವರ ಸಮಯ ಈಗ ರಾಜಕೀಯ ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ನಿವೃತ್ತಿ ಸಮಯಕ್ಕೆ ಬಂದಿರೋದ್ರಿಂದ ಬೆಳಗಾವಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೇರೆ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಕೆಲವು ಕಿಡಿಗೇಡಿಗಳು ಅವರ ಭಾವಚಿತ್ರಗಳನ್ನು, ನೂರಾರು ಭಾವಚಿತ್ರಗಳನ್ನೆಲ್ಲ ಬಿಸಾಡಿರೋದು ಅದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ DK ಶಿವಕುಮಾರ್ CM ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಜಯಕಾರಗಳು ಕೂಡ ಮೊಳಗಿರೋದು, ಇದು ಈ ಬಣ ಜಗಳದ ಎಫೆಕ್ಟ್ ಮುಂದುವರೆದಿರೋದ್ರ ಭಾಗವ ಗೊತ್ತಿಲ್ಲ. मुख्यमंत्री DK शिवकुमार के मुख्यमंत्री DK शिवकुमार के मुख्यमंत्री DK शिवकुमार के मुख्यमंत्री DK शिवकुमार के कर्नाटक DK शिवकुमार के ಭವಿಷ್ಯದ ನಾಯಕತ್ವ, ಗಟ್ಟಿ ನಾಯಕತ್ವ ಬೇಕೇ ಬೇಕು ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವ್ರಿಗೆ ಬಲ ತುಂಬುವ ನಿರ್ಧಾರಕ್ಕೆ ಬಂದೇ ಬಿಟ್ಟಿದ್ದಾರ. ಅಂತಹ ಸುಳಿವುಗಳು ಸಿಗ್ತಿದ್ದಾವೆ. ಸೊ ಕುತೂಹಲಕಾರಿ ಬೆಳವಣಿಗೆ ಕೈಪಾಳ್ಯದಲ್ಲಿ ನಡೆಯೋದಕ್ಕಿದೆಯಾ? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.